press the bell icon on the YouTube app and never miss another update. ಹಾಯ್ ಸ್ಟೂಡೆಂಟ್ಸ್, ಸೊ ಇವತ್ತು ನಾವು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆಫ್ ಎ ಫ್ರ್ಯಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಫಿಗರ್ ಕೊಟ್ಟಿರ್ತಾರೆ, ಆ ಫಿಗರನ್ನು ಎಷ್ಟು ಕಲರ್ ಆಗಿದೆ, ಆ ಫಿಗರನ್ನು ಎಷ್ಟು ಕಲರ್ ಆಗಿದ್ರೆ, ಕಲರ್ ಆಗಿಲ್ಲ ಅಂದರೆ ಅದನ್ನು ಹೇಗೆ ನಾವು ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರೀಬೇಕು. ಓಕೆನಾ? ಸೊ ಸಬ್ ಹೆಡ್ಡಿಂಗ್ ನ್ಯೂಮರೇಟರ್ ಆ್ಯಂಡ್ denominator and denominator of a fraction. Numerator and denominator of a fraction. ಓಕೆನಾ? ಸೊ ಫಸ್ಟ್ ಪಾಯಿಂಟ್, ಸೊ ಇಲ್ಲಿ ಫಿಗರ್ ಇದೆ ಹೌದಲ್ವಾ? ಈ ಫಿಗರನ್ನು ಏನು ಮಾಡಿದ್ದಾರೆ, 2 ಪಾರ್ಟ್ ಮಾಡಿದ್ದಾರೆ. ಫಿಗರನ್ನು ಏನು 2 ಪಾರ್ಟ್ ಮಾಡಿದ್ದಾರೆ ಹೌದಲ್ವಾ? ಓಕೆನಾ? ಸೊ ಕಲರ್ ಎಷ್ಟು ಪಾರ್ಟ್ ಮಾಡಿದ್ದಾರೆ, ಕಲರ್ ಎಷ್ಟು ಪಾರ್ಟ್ ಮಾಡಿಲ್ಲ ಹೌದಲ್ವಾ? ಸೊ ಹಾಗಾದರೆ ಏನು ಮಾಡ್ತೀವಿ, ವೆನ್ ದೇರ್ ಈಸ್ ನೋ ಕಲರ್ಡ್ ಪಾರ್ಟ್ಸ್ ದೆನ್ ದ ನ್ಯೂಮರೇಟರ್ ಈಸ್ 0. ಸೊ ಏನು ಮಾಡ್ತೀವಿ ನಾವು, ಇಲ್ಲಿ ಫಿಗರನ್ನು 2 ಪಾರ್ಟ್ ಮಾಡಿದ್ದಾರೆ ಹೌದಲ್ವಾ? ಫಿಗರನ್ನು 2 ಪಾರ್ಟ್ ಮಾಡಿದ್ದಾರೆ, ಬಟ್ ಒಂದು ಪಾರ್ಟ್ ಕಲರ್ ಮಾಡಿಲ್ಲ. ಒಂದು ಪಾರ್ಟ್ ಕಲರ್ ಮಾಡಿಲ್ಲ ಅಂದಾಗ ನ್ಯೂಮರೇಟರ್ ಏನಾಗುತ್ತೆ, ಸೊ 0 ಆಗುತ್ತೆ. ಓಕೆನಾ? ಸೊ ನ್ಯೂಮರೇಟರ್ ಏನು, ನ್ಯೂಮರೇಟರ್ ಕೇಳಿದಾಗ 0 ಅಂತ ಹೇಳಬೇಕಾಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್, ಸೊ ಇಲ್ಲೊಂದು ಫಿಗರ್ ಇದೆ, ಸೊ ಇದನ್ನು ಈ ಥರ ಪಾರ್ಟ್ ಮಾಡಿದ್ದಾರೆ. ಸೊ ಎಷ್ಟು ಪಾರ್ಟ್ ಮಾಡಿದ್ದಾರೆ ಫಿಗರನ್ನು, 1 2 3 ಪಾರ್ಟ್ ಮಾಡಿದ್ದಾರೆ. ಎಷ್ಟು ಪಾರ್ಟ್ ಕಲರ್ ಆಗಿದೆ, ಯಾವ ಪಾರ್ಟ್ ಕಲರ್ ಆಗಿಲ್ಲ. ಸೊ ಹಾಗಾದರೆ ಡಿನಾಮಿನೇಟರಲ್ಲಿ ಏನೋ 1 2 3 ಅಂತ ಡಿನಾಮಿನೇಟ್ರಲ್ಲಿ ಬರೀತೀರಾ. ಸೊ ನ್ಯೂಮರೇಟರಲ್ಲಿ ಎಷ್ಟು ಪಾರ್ಟ್ ಕಲರ್ ಆಗಿದೆ ಅಂತ ಕೇಳ್ತಿದ್ದಾರೆ ಹೌದಲ್ವಾ? ಸೊ ಎಷ್ಟು ಪಾರ್ಟ್ ಕಲರ್ ಆಗಿಲ್ಲ ಅಂದಾಗ ಏನು, ನ್ಯೂಮರೇಟರ್ 0 ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ನಾವು, 0 ಅಂತ ಹೇಳ್ತೀವಿ. ಓಕೆನಾ? ಸಪೋಸ್ ಇದೇ ಫಿಗರನ್ನು ಈಗ ಸೇಮ್ ಫಿಗರ್ ಇದೆ. ಸೊ ಈ ಫಿಗರ್ ಎಷ್ಟು ಪಾರ್ಟ್ ಆಗಿದೆ, 2 ಪಾರ್ಟ್ ಆಗಿದೆ. ಸೊ ಈ ಫಿಗರಿಂದು 2 ಪಾರ್ಟ್, ಬೋತ್ ದ ಪಾರ್ಟ್ ಶೇಡ್ ಮಾಡಿದ್ದಾರೆ ಹೌದಲ್ವಾ? ಎಷ್ಟು ಪಾರ್ಟ್ ಕಲರ್ ಆಗಿದೆ, 2 ಪಾರ್ಟ್ ಕಲರ್ ಆಗಿದೆ. ಫಿಗರನ್ನು 2 ಪಾರ್ಟ್ ಮಾಡಿದ್ದಾರೆ, ಟೋಟಲ್ ಪಾರ್ಟ್ 2 ಪಾರ್ಟ್ಸು ಸಹ ಕಲರ್ ಆಗಿದೆ. ಅದನ್ನು ನ್ಯೂಮರೇಟರಲ್ಲಿ ಬರೆಯೋಣ. ಸೊ ಆವಾಗ ಏನಾಗುತ್ತೆ, ಸೊ ಫಿಗರನ್ನು ಎಷ್ಟು ಪಾರ್ಟ್ ಇರುತ್ತೆ ಅಷ್ಟು ಪಾರ್ಟ್ ಕಲರ್ ಆಗಿದ್ದರೆ ಸೊ ನಾವೇನು ಅಂತ ಬರೀತೀವಿ, ಹೋಲ್ ಅಂತ ಕರಿತೀವಿ. ಮೀನ್ಸ್ 1 ಅಂತ ಕರಿತೀವಿ. ಏನಂತ ಕರಿತೀವಿ, 1 ಮೀನ್ಸ್ ಹೋಲ್ ಅಂತ ಕರಿತೀವಿ. ಹಾಗೆ ಈ ಫಿಗರನ್ನು ಎಷ್ಟು ಪಾರ್ಟ್ ಮಾಡಿದ್ದಾರೆ, 3 ಪಾರ್ಟ್ಸ್ ಮಾಡಿದ್ದಾರೆ. ಸೊ 3 ಪಾರ್ಟ್ಸು ಸಹ ಏನು ಮಾಡಿದ್ದಾರೆ, ಈ ಫಿಗರಿಂದು 3 ಪಾರ್ಟ್ಸು ಸಹ ಶೇಡ್ ಮಾಡಿದ್ದಾರೆ. ಹಾಗಾದ್ರೆ ನ್ಯೂಮರೇಟರಲ್ಲಿ ಎಷ್ಟು ಅಂತ ಬರೀತೀರಾ ನೀವು, 3 ಅಂತ ಬರೀತೀರಾ. ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೋತ್ ಆರ್ ಸೇಮ್. ಎರಡೂ ಸೇಮ್ ಇದ್ದಾಗ ನಾವು ಏನಂತ ತಗೊಳ್ತೀವಿ, 1 ಅಂತ ತಗೊಳ್ತೀವಿ. ಏನಂತ ತಗೊಳ್ತೀವಿ, 1 ಅಂತ ತಗೊಳ್ತೀವಿ. ಓಕೆನಾ? ಸೊ 1 ಮೀನ್ಸ್ ನಥಿಂಗ್ ಬಟ್ ಹೋಲ್ ನಂಬರ್, ಹೋಲ್ ಅಂತೇಳಿ ಹೋಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟ್, ಸೊ ಏನು, ಸೊ ಫಿಗರ್ ಪಾರ್ಟ್ ಮಾಡಿರ್ತಾರೆ. ಸೊ ಒಂದು ಪಾರ್ಟ್, ಸೊ 2 ಪಾರ್ಟ್ ಆಗಿದೆ, ಒಂದು ಪಾರ್ಟ್ ಕಲರ್ ಆಗಿಲ್ಲ ಅಂದರೆ 0 ಅಂತ ತಗೊಳ್ತೀವಿ. ಎಲ್ಲ ಪಾರ್ಟ್ ಕಲರ್ ಆಗಿದ್ರೆ ನಾವು 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಿ ಕೆನಾಟ್ ಹ್ಯಾವ್ ಎನಿ ಫ್ರ್ಯಾಕ್ಷನ್ ವಿತ್ 0 ಆ್ಯಸ್ ಎ ಡಿನಾಮಿನೇಟರ್. ನ್ಯೂಮರೇಟರಲ್ಲಿ ಏನೋ 0 ಇದೆ, ಆದರೆ ಯಾವುದೇ ಒಂದು ಫ್ರ್ಯಾಕ್ಷನ್ ಆಗಿರಲಿ ಆ ಫ್ರ್ಯಾಕ್ಷನ್ನ ಡಿನಾಮಿನೇಟರ್ 0 ಆಗಿರಲ್ಲ. ಇದು ರಾಂಗ್ ಆಗುತ್ತೆ. ಓಕೆನಾ? ಯಾವುದೇ ಫ್ರ್ಯಾಕ್ಷನ್ ಆಗಿರಲಿ ಅದರ ಡಿನಾಮಿನೇಟ್ರು 0 ಇರಲ್ಲ. ಓಕೆನಾ? 0 ಇದೆ, ಅದು ರಾಂಗ್ ಅಂತೇಳಿ. ಓಕೆನಾ? ಸೊ ಇದನ್ನು ನಾವು ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆಫ್ ಎ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಓಕೆನಾ? ಸೊ ಇದರ ರಿಲೇಟೆಡ್ ಎಕ್ಸಸೈಸ್ ಪ್ರಾಬ್ಲಮ್ಸನ್ನ ಮಾಡೋಣ. ಓಕೆನಾ? ಎಕ್ಸಸೈಸ್ 7.4. ಫಸ್ಟ್ ಮೇನ್ ರೈಟ್ ದ ಫ್ರ್ಯಾಕ್ಷನ್ಸ್. ರೈಟ್ ದ ಫ್ರ್ಯಾಕ್ಷನ್ಸ್ ಇದೆ, ಫ್ರ್ಯಾಕ್ಷನ್ಸ್ ಕೊಟ್ಟಿದ್ದಾರೆ. ಮೀನ್ಸ್ ಸೊ ನಾವು ಏನು ಮಾಡಬೇಕು, ಇಲ್ಲಿರೋ ನ್ಯೂಮರೇಟರ್, ನೆಕ್ಸ್ಟು ಡಿನಾಮಿನೇಟರ್ ಅಂತ ಇದೆ ಹೆಡ್ಡಿಂಗು ಹೌದಲ್ವಾ? ಡಿನಾಮಿನೇಟರ್ ಬರ್ಕೋಬೇಕು ನಾವು ಫಿಗರನ್ನು ನೋಡಿ. ನೆಕ್ಸ್ಟು ಫ್ರ್ಯಾಕ್ಷನ್ ಫಾರ್ ಕಲರ್ಡ್ ಪಾರ್ಟ್. ಸೊ ಕಲರ್ಡ್ ಪಾರ್ಟ್ಗೆ ಫ್ರ್ಯಾಕ್ಷನನ್ನು ಬರಿಬೇಕು. ಓಕೆನಾ? ಸೊ ಇಲ್ಲಿ ಸ್ಟಾರ್ಸ್ ಇದೆ ಹೌದಲ್ವಾ? ಸೊ ಈ ಥರ ಸ್ಟಾರ್ಸ್ ಇದೆ.
ಸೊ ನೀವೆಲ್ಲರೂ ಟೆಕ್ಸ್ಟ್ ಬುಕ್ ಇಟ್ಕೊಂಡಿರ್ಬೋದು, ಹೌದಲ್ವಾ? ಸೊ ಓಕೆನಾ? ಸೊ ಸ್ಟಾರ್ಸ್ ಇದೆ. ಆ್ಯಕ್ಚುಲಿ ನಿಮ್ಮ ಬುಕ್ಕಲ್ಲಿ ಎಷ್ಟು ಸ್ಟಾರ್ಸ್ ಇದೆ? 17 ಸ್ಟಾರ್ಸ್ ಇದೆ, ಹೌದಲ್ವಾ? ಸೊ ಈ ಥರ ಸ್ಟಾರ್ಸ್ ಇದೆ. ಸೊ ನಾನು ಇಷ್ಟು ಸ್ಟಾರ್ಸನ್ನ ಬರ್ಕೊಂಡಿದ್ದೀನಿ, ಓಕೆನಾ? ಇಷ್ಟು ಸ್ಟಾರ್ಸಲ್ಲಿ ಕಲರ್ ಆಗಿದೆ, ಇಷ್ಟು ಸ್ಟಾರ್ಸ್ ಏನಾಗಿದೆ? ಕಲರ್ ಆಗಿದೆ, ಹೌದಲ್ವಾ? ಸೊ ನಿಮ್ಮ ಬುಕ್ಕಲ್ಲಿ 17 ಸ್ಟಾರ್ಸ್ ಇದೆ. ನಾನು 17 ಸ್ಟಾರ್ಸ್ ಬರ್ಕೊಂಡಿಲ್ಲ, ಜಸ್ಟ್ ನಾನು ಏನು ಮಾಡಿದ್ದೀನಿ, 9 ಸ್ಟಾರ್ಸನ್ನು ಬರ್ಕೊಂಡಿದ್ದೀನಿ. 1 2 3 4 5 6 7 8, ಸೊ 9 ಸ್ಟಾರ್ ಬರ್ಕೊಂಡಿದ್ದೀನಿ, ಓಕೆನಾ? ಸೊ ಏನು ಮಾಡೋಣ ಇಲ್ಲಿ? ಸೊ ಈ ಫಿಗರನ್ನು ನೋಡ್ರಿ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರನ್ನು ಬರ್ಕೋಬೇಕಾಗುತ್ತೆ, ಓಕೆನಾ? ಸೊ ನ್ಯೂಮರೇಟರಲ್ಲಿ ಏನು ಬರೆಯೋಣ? ಓಕೆ, ಡಿನಾಮಿನೇಟರಲ್ಲಿ ಏನು ಬರೆಯೋಣ? ಓಕೆನಾ? ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ, ಫಸ್ಟ್ ಯಾವಾಗಲೂ ಡಿನಾಮಿನೇಟರನ್ನು ಬರ್ಕೋಣ. ಡಿನಾಮಿನೇಟರ್ ಅಂದರೆ ಸೊ ಈ ಲೈನ್ ಇರುತ್ತೆ, ಹೌದಲ್ವಾ? ಲೈನ್ನ ಡೌನ್ ಸೈಡ್ ಪಾರ್ಟನ್ನು, ಕೆಳಗಿರೋ ಪಾರ್ಟನ್ನು ನಾವು ಏನಂತ ಕರಿತೀವಿ? ಸೊ ಲೈನ್ನ ಕೆಳಗಿರೋ ಪಾರ್ಟನ್ನು ನಾವು ಡಿನಾಮಿನೇಟರ್ ಅಂತ ಕರಿತೀವಿ, ಲೈನ್ನ ಮೇಲಿರೋ ಪಾರ್ಟನ್ನು ನ್ಯೂಮರೇಟರ್ ಅಂತ ಕರಿತೀವಿ. ಫಸ್ಟ್ ನಾವು ಡಿನಾಮಿನೇಟರ್ ಬರ್ಕೊಳ್ಳೋಣ. ಟೋಟಲ್ ಎಷ್ಟು ಸ್ಟಾರ್ ಇದೆ? ನಿಮ್ಮ ಬುಕ್ಕಲ್ಲಿ 17 ಇದೆ, ಹೌದಲ್ವಾ? ಸೊ ಅದನ್ನು ನೀವು ಹೋಮ್ವರ್ಕ್ ಆಗಿ ನೀವು ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಬೇಕಾಗುತ್ತೆ. ಸೊ ನಾನು ಅದರ ರಿಲೇಟೆಡೇ ಡಿಜಿಟನ್ನ, ಸ್ಟಾರ್ಸನ್ನ ಚೇಂಜ್ ಮಾಡಿ ನಾನು ಏನು ಮಾಡ್ತಿದ್ದೀನಿ, ತೋರಿಸ್ತಿದ್ದೀನಿ, ಓಕೆನಾ? ಸೊ ಎಷ್ಟು ಸ್ಟಾರ್ಸ್ ಇದೆ? 9 ಸ್ಟಾರ್ಸ್ ಇದೆ. ಫಸ್ಟ್ ನಾನು ಡಿನಾಮಿನೇಟರ್ ಬರ್ಕೊಳ್ತಿದ್ದೀನಿ 9. ಸೊ ಎಷ್ಟು ಸ್ಟಾರ್ಸ್ ಕಲರ್ ಆಗಿದೆ? 8 ಸ್ಟಾರ್ಸ್ ಕಲರ್ ಆಗಿದೆ. ಸೊ ಫ್ರ್ಯಾಕ್ಷನ್ ಫಾರ್ ಕಲರ್ಡ್ ಪಾರ್ಟ್ ಅಂದರೆ ಸೊ ಎಷ್ಟು ಪಾರ್ಟಿಗೆ ಕಲರ್ ಆಗಿದೆ, ಹೌದಲ್ವಾ? ಸೊ 8/9, 8/9 ಈ ಥರ ನಾವು ಫ್ರ್ಯಾಕ್ಷನಲ್ಲಿ ಕಲರ್ಡ್ ಪಾರ್ಟನ್ನು ಈ ಥರ ಫ್ರ್ಯಾಕ್ಷನಲ್ಲಿ ತೋರಿಸ್ತೀವಿ, ಓಕೆನಾ? ನೆಕ್ಸ್ಟು ಡಿ ಪ್ರಾಬ್ಲಮ್. ಸೇಮ್ ಇದೇ ಥರ ಹೆಡ್ಡಿಂಗ್ ಇದೆ, ನ್ಯೂಮರೇಟರ್, ಡಿನಾಮಿನೇಟರ್, ಫ್ರ್ಯಾಕ್ಷನ್ ಫಾರ್ ಕಲರ್ಡ್ ಪಾರ್ಟ್ ಅಂತ ಇದೆ, ಹೌದಲ್ವಾ? ಸೊ ಏನು ಕೊಟ್ಟಿದ್ದಾರೆ? ಫ್ಲವರ್ಸ್ ಇದೆ, ಹೌದಲ್ವಾ? ಸೊ ಈ ಥರ ಫ್ಲವರ್ ಇದೆ. ಸೊ ಎಷ್ಟು ಫ್ಲವರ್ ಇದೆ ಅದು? ಸೊ 4 ಫ್ಲವರ್ಸ್ ಇದೆ, ಹೌದಲ್ವಾ? ಸೊ 4 ಫ್ಲವರ್ಸನ್ನು ಎಲ್ಲಿ ಬರೀತೀರಾ? ಟೋಟಲ್ ಫ್ಲವರ್ಸನ್ನು ಸೊ ಇಲ್ಲಿ ಬರೀತೀರಾ, ಡಿನಾಮಿನೇಟರಲ್ಲಿ ಟೋಟಲ್ ಫ್ಲವರ್ಸನ್ನು ಬರೆಯೋಣ. ಸೊ ಎಲ್ಲ ಫ್ಲವರ್ಸಿಗೂ ಏನಾಗಿದೆ? ಇಲ್ಲಿ ಕಲರ್ ಆಗಿದೆ, ಹೌದಲ್ವಾ? ಸೊ ಹಾಗಾದರೆ ಎಷ್ಟು ನ್ಯೂಮರೇಟರಲ್ಲಿ ಏನು ಬರೀತೀರಾ? ಎಲ್ಲ ಫ್ಲವರ್ಸಿಗೂ ಕಲರ್ ಆಗಿದೆ ಅಂದರೆ ಸೊ ಟೋಟಲ್ 4 ಕಲರ್ಸಿಗೂ ಕಲರ್ ಆಗಿದೆ, 4 ಅಂತ ಬರೆಯೋಣ. ಸೊ ಹಾಗಾದರೆ ಫ್ರ್ಯಾಕ್ಷನ್ ಫಾರ್ ಕಲರ್ಡ್ ಪಾರ್ಟ್ ಅಂತ ಬರೆದೆ, ನ್ಯೂಮರೇಟರಲ್ಲಿ 4 ಬರುತ್ತೆ, ಡಿನಾಮಿನೇಟರಲ್ಲಿ 4 ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ? 1 ಬರುತ್ತೆ. ಆನ್ಸರ್ ಹೇಗೆ ಬರುತ್ತೆ? ಎಷ್ಟು ಬರುತ್ತೆ? ಈ ಥರ 1 ಬರುತ್ತೆ. ಹಾಗೆ ಸಿ ಪ್ರಾಬ್ಲಮ್, ಡಿ ಪ್ರಾಬ್ಲಮ್ ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಯೂನಿಟ್ ಫ್ರ್ಯಾಕ್ಷನ್ಸ್. ಏನು ಸಬ್ ಹೆಡ್ಡಿಂಗ್? ಸೊ ಯೂನಿಟ್ ಫ್ರ್ಯಾಕ್ಷನ್. ಸೊ ಯೂನಿಟ್ ಫ್ರ್ಯಾಕ್ಷನ್ ಅಂದರೆ ನಿಮಗೆ ಮೈಂಡಲ್ಲಿ ಬಂದುಬಿಡ್ತು, ಹೌದಲ್ವಾ? ನೀವು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲೆಲ್ಲ ಇದ್ದಾಗ ಸೊ ಮ್ಯಾಮ್ ನಿಮಗೆ ಏನು ಮಾಡ್ತಿದ್ರು? ಯೂನಿಟ್ ಟೆಸ್ಟ್ ಮಾಡ್ತಿದ್ರು. ಯೂನಿಟ್ ಟೆಸ್ಟ್ ಅಂದರೆ ಏನು? ಒಂದೊಂದೇ ಚಾಪ್ಟರ್ದು ಟೆಸ್ಟ್ ಮಾಡ್ತಿದ್ರು, ಹೌದಲ್ವಾ? ಸೊ ಇಲ್ಲಿ ಯೂನಿಟ್ ಫ್ರ್ಯಾಕ್ಷನ್ ಅಂದರೆ ಫ್ರ್ಯಾಕ್ಷನ್ನ ನ್ಯೂಮರೇಟರ್ ಏನಿರುತ್ತೆ? 1 ಇರುತ್ತೆ, ಓಕೆ? ಯೂನಿಟ್ ಫ್ರ್ಯಾಕ್ಷನ್, ಯೂನಿಟ್ ಫ್ರ್ಯಾಕ್ಷನ್. The fractions are in a fraction, in a fractions whose numerator is or numerators are so in a fraction whose numerator is 1. So whose numerator is 1 is called a unit fraction. Is called a unit fraction. So fraction na numerator ಏನಿರುತ್ತೆ? 1 ಇರುತ್ತೆ. So 1/2, for example 1/2, 1/4, 1/9, 1/10, 1/35, 1/100, 1/252, ಹೌದಲ್ವಾ? ಇಲ್ಲಿ ಫ್ರ್ಯಾಕ್ಷನ್ ಇದೆ.
ಸೊ ಇಲ್ಲೇನು ಹೇಳ್ತಿದ್ದಾರೆ, ಯೂನಿಟ್ ಫ್ರ್ಯಾಕ್ಷನ್ ಅಂದರೆ ಏನು, ಅದರ ನ್ಯೂಮರೇಟರ್ ಏನಿರುತ್ತೆ 1 ಇರುತ್ತೆ, ಅದನ್ನು ನಾವು ಯೂನಿಟ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಡಿನಾಮಿನೇಟ್ರ್ ಏನೇ ಇರಲಿ, ಸೊ ಡಿನಾಮಿನೇಟ್ರ್ ಏನಾದರೂ ಇರಲಿ, ಆದರೆ ಆ ಫ್ರ್ಯಾಕ್ಷನ್ನ ನ್ಯೂಮರೇಟರ್ 1 ಇರಲೇಬೇಕು. 1 ಇದ್ದರೆ ಆ ಫ್ರ್ಯಾಕ್ಷನನ್ನು ನಾವು ಯೂನಿಟ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟು, ಸೊ ಇವು ಯೂನಿಟ್ ಫ್ರ್ಯಾಕ್ಷನ್ಗೆ ಎಕ್ಸಾಂಪಲ್, ಹೌದಲ್ವಾ. ಸೊ ಡಿನಾಮಿನೇಟ್ರ್ ಡಿಫ್ರೆಂಟ್ ಇದೆ, ಬಟ್ ನ್ಯೂಮರೇಟರ್ ಏನು 1 ಇರಬೇಕು. ಸೊ ಇದನ್ನು ನಾವು ಯೂನಿಟ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಹಾಗೆಯೇ ಸೊ ಲೈಕ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. ನೆಕ್ಸ್ಟು ಫ್ರ್ಯಾಕ್ಷನ್ ಏನು, ಲೈಕ್ ಫ್ರ್ಯಾಕ್ಷನ್, ಲೈಕ್ ಆ್ಯಂಡ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. ಲೈಕ್ ಆ್ಯಂಡ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. So like and unlike fractions. The fractions have the same denominator. So like fractions andre ಏನಪ್ಪ ಅಂದರೆ, in the fractions whose denominator is same, that is called like fractions, are called like fractions. So ಏನು, in the fractions whose denominators are same, in the fractions whose denominators are same. ಸೊ ಫ್ರ್ಯಾಕ್ಷನ್ಸ್ ಇರುತ್ತೆ, ಆ ಫ್ರ್ಯಾಕ್ಷನ್ಸ್ನ ಡಿನಾಮಿನೇಟರ್ ಏನು ಸೇಮ್ ಇರುತ್ತೆ, ಆ ಫ್ರ್ಯಾಕ್ಷನ್ಸನ್ನು ನಾವು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ಇಲ್ಲಿ ಬರೀತಿರೋ ಎಕ್ಸಾಂಪಲನ್ನು ನೋಡ್ರಿ. ಹೌದಲ್ವಾ. ಸೊ ಎ ಪ್ರಾಬ್ಲಮ್. ನೆಕ್ಸ್ಟು ಬಿ ಎಕ್ಸಾಂಪಲ್. 5/7, 6/7, 8/7, 11/7, 21/7. In the fractions whose denominators are same are called like fractions. ಫ್ರ್ಯಾಕ್ಷನ್ಸ್ನ ಡಿನಾಮಿನೇಟ್ರ್ ಸೇಮ್ ಇದ್ದರೆ, ಎಷ್ಟೇ ಫ್ರ್ಯಾಕ್ಷನ್ಸ್ ಇರಲಿ ಅದರ ಡಿನಾಮಿನೇಟ್ರ್ ಸೇಮ್ ಇದ್ದರೆ ಅದನ್ನು ನಾವು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಫ್ರ್ಯಾಕ್ಷನ್ಸ್ ನೋಡ್ರಿ, 2/3, 4/3, 5/3. ಇಲ್ಲಿ ಏನು ಹೇಳ್ತಿದ್ದಾರೆ, ಇನ್ ದ ಫ್ರ್ಯಾಕ್ಷನ್ಸ್ ಹೂಸ್ ಡಿನಾಮಿನೇಟ್ರ್, ನಾವು ಡಿನಾಮಿನೇಟ್ರ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನ್ಯೂಮರೇಟರ್ ಏನಾದರೂ ಇರಲಿ, ಯಾವ ನಂಬರ್ ಆದರೂ ಇರಲಿ, ಓಕೆನಾ. ಸೊ ಡಿನಾಮಿನೇಟ್ರು ಸೇಮ್ ಇದ್ದರೆ ಅದನ್ನು ನಾವು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಇವೆಲ್ಲ ಫ್ರ್ಯಾಕ್ಷನ್ಸ್ ಲೈಕ್ ಫ್ರ್ಯಾಕ್ಷನ್ಸ್. ಯಾಕೆ ಲೈಕ್ ಫ್ರ್ಯಾಕ್ಷನ್ಸ್? ಡಿನಾಮಿನೇಟ್ರ್ 3, 3, 3 ಇದೆ, ಒಂದೇ ಡಿನಾಮಿನೇಟ್ರ್ ಇದೆ, ಸೇಮ್ ಡಿನಾಮಿನೇಟ್ರ್ ಇದೆ. ಸೊ ಹಾಗೆ ದೀಸ್ ಆರ್ ಲೈಕ್ ಫ್ರ್ಯಾಕ್ಷನ್ಸ್, ಇವೆಲ್ಲ ಲೈಕ್ ಫ್ರ್ಯಾಕ್ಷನ್ಸ್. ಯಾಕೆ ಲೈಕ್ ಫ್ರ್ಯಾಕ್ಷನ್ಸು? ಇಲ್ಲಿ ಡಿನಾಮಿನೇಟ್ರ್ ಏನಿದೆ 7, 7, 7, 7, 7 ಇದೆ, ಸೇಮ್ ಡಿನಾಮಿನೇಟ್ರ್ ಇದೆ, ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ಇನ್ ದ ಫ್ರ್ಯಾಕ್ಷನ್ಸ್ ಹೂಸ್ ಡಿನಾಮಿನೇಟರ್ಸ್ ಆರ್ ಡಿಫ್ರೆಂಟ್, ಓಕೆನಾ. ಸೊ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂದರೆ ಅನ್ಲೈಕ್ fractions. In the fractions whose denominators are different. ಸೊ ಡಿನಾಮಿನೇಟರ್ಸ್ ಏನು ಡಿಫ್ರೆಂಟ್ ಇದ್ದರೆ ಅದನ್ನು ನಾವು ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 4/5, 1/2, 4/5, 1/2, 7/8, 3/4. ಫ್ರ್ಯಾಕ್ಷನ್ಸ್ ಡಿನಾಮಿನೇಟ್ರು ಲೈನ್ನ ಕೆಳಗಿರೋ ಪಾರ್ಟನ್ನು ಡಿನಾಮಿನೇಟರ್ ಅಂತ ಕರಿತೀವಿ. ಈ ಫ್ರ್ಯಾಕ್ಷನ್ಸ್ನ ಡಿನಾಮಿನೇಟ್ರ್ ಡಿಫ್ರೆಂಟ್ ಇರುತ್ತೆ. ಇಲ್ಲಿ 5 ಇದೆ, 2 ಇದೆ, 8 ಇದೆ, 4 ಇದೆ.
ಸೊ ಹಾಗಾದರೆ ಈ ಫ್ರ್ಯಾಕ್ಷನ್ಸ್ ನಾವೇನಂತ ಕರಿತೀವಿ ಅನ್ಲೈಕ್ ಫ್ರ್ಯಾಕ್ಷನ್. ಸೊ ಲೈಕ್ ಫ್ರ್ಯಾಕ್ಷನ್ ಅನ್ಲೈಕ್ ಫ್ರ್ಯಾಕ್ಷನ್ ಹೇಗೆ ಫೈಂಡ್ ಔಟ್ ಮಾಡಬೇಕಪ್ಪ ಅಂದರೆ ಈ ಫ್ರ್ಯಾಕ್ಷನ್ನ ಡಿನಾಮಿನೇಟರ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. ನ್ಯೂಮರೇಟ್ರ್ ಏನೇ ಇರಲಿ, ಓಕೆನಾ, ಅದು ಅಲ್ಲ ಇಂಪಾರ್ಟೆಂಟ್, ಡಿನಾಮಿನೇಟರ್ ಇಂಪಾರ್ಟೆಂಟ್. ಡಿನಾಮಿನೇಟ್ರಲ್ಲಿರೋ ನಂಬರ್ ಎಲ್ಲ ಫ್ರ್ಯಾಕ್ಷನ್ಸಲ್ಲಿ ಸೇಮ್ ಇದ್ದರೆ ಅದು ಲೈಕ್ ಫ್ರ್ಯಾಕ್ಷನ್, ಡಿಫ್ರೆಂಟ್ ಇದ್ದರೆ ಅದು ಅನ್ಲೈಕ್ ಫ್ರ್ಯಾಕ್ಷನ್ಸ್ ಆಗುತ್ತೆ. ಓಕೆನಾ. ಸೊ ಇದ್ರ ರಿಲೇಟೆಡ್ ಎಕ್ಸಸೈಸ್ 7.5 ಪ್ರಾಬ್ಲಮ್ಸನ್ನ ಡಿಸ್ಕಸ್ ಮಾಡೋಣ. ಓಕೆ, ಎಕ್ಸಸೈಸ್ first one, exercise 7.5, first one, ring the unit fractions in the following. ಸೊ ಇಲ್ಲಿ ಫ್ರ್ಯಾಕ್ಷನ್ಸ್ ಇದೆ, ಹೌದಲ್ವಾ. ಸೊ ಈ ಫ್ರ್ಯಾಕ್ಷನ್ಸ್ ಯೂನಿಟ್ ಫ್ರ್ಯಾಕ್ಷನ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಿ. ಸೊ ನಾವೇನು ಮಾಡಬೇಕು, ಸರ್ಕಲ್ ಮಾಡಬೇಕು, ಹೌದಲ್ವಾ. ರಿಂಗ್ ಅಂದರೆ ಸರ್ಕಲ್ ಮಾಡಬೇಕು. ನ್ಯೂಮರೇಟ್ರಲ್ಲಿ 1 ಇದ್ದರೆ ಅದು ಯೂನಿಟ್ ಫ್ರ್ಯಾಕ್ಷನ್. ಸೊ ಇಲ್ಲಿ 1 ಇದೆ ಯೂನಿಟ್ ಫ್ರ್ಯಾಕ್ಷನ್, ನ್ಯೂಮರೇಟ್ರಲ್ಲಿ 1 ಇದೆ, ಇದೂ ಯೂನಿಟ್ ಫ್ರ್ಯಾಕ್ಷನ್. ಇಲ್ಲಿ 5 ಇದೆ, ಇದು ಯೂನಿಟ್ ಫ್ರ್ಯಾಕ್ಷನ್ ಅಲ್ಲ. ನೆಕ್ಸ್ಟ್ ಇದು ಯೂನಿಟ್ ಫ್ರ್ಯಾಕ್ಷನ್. ಸೊ ಇವೆಲ್ಲ ಯೂನಿಟ್ ಫ್ರ್ಯಾಕ್ಷನ್. ನ್ಯೂಮರೇಟರ್ 1 ಇದ್ದರೆ ಇದನ್ನು ನಾವು ಯೂನಿಟ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಓಕೆನಾ. ರೈಟ್ ವೆದರ್ ದ ಫಾಲೋವಿಂಗ್ ಆರ್ ಲೈಕ್ ಆರ್ ಅನ್ಲೈಕ್ ಫ್ರ್ಯಾಕ್ಷನ್ಸ್. ಲೈಕ್ ಫ್ರ್ಯಾಕ್ಷನ್ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಯಾವುದು ಅಂತೇಳಿ ಫೈಂಡ್ ಔಟ್ ಮಾಡಬೇಕು. ಸೆಕೆಂಡ್ ಮೇನ್ ಎ ಪ್ರಾಬ್ಲಮ್. 4/7, 2/7, ಬಿ ಪ್ರಾಬ್ಲಮ್ 1/4, 2/5, 3/4, 5/7. ಸೊ ಲೈಕ್ ಫ್ರ್ಯಾಕ್ಷನ್ ಅಂದರೆ ಇದ್ರ ಡಿನಾಮಿನೇಟರ್ ನೋಡಿರಿ 7, 7, 7, 7 ಇದೆ, ಸೇಮ್ ಡಿನಾಮಿನೇಟರ್ ಇದೆ, ಹೌದಲ್ವಾ. ದ ಫ್ರ್ಯಾಕ್ಷನ್ಸ್ ಹೂಸ್ ಡಿನಾಮಿನೇಟರ್ ಈಸ್ ಸೇಮ್ ಆರ್ ಈಕ್ವಲ್ ಇದ್ದರೆ ಅದನ್ನು ನಾವು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಇಲ್ಲಿ 7, 7 ಇದೆ, ಇವೆಲ್ಲ ಲೈಕ್ ಫ್ರ್ಯಾಕ್ಷನ್ಸ್. ನೆಕ್ಸ್ಟ್ ಈ ಫ್ರ್ಯಾಕ್ಷನ್ನ ಡಿನಾಮಿನೇಟ್ರು ಇಲ್ಲಿ 4 ಇದೆ, 5 ಇದೆ, ಇಲ್ಲಿ 4 ಇದೆ, ನೆಕ್ಸ್ಟ್ ಇಲ್ಲಿ 7 ಇದೆ, ಹೌದಲ್ವಾ. ಸೊ ಡಿಫ್ರೆಂಟ್ ಡಿನಾಮಿನೇಟರ್ ಇದೆ. ಸೊ ಇದನ್ನು ನಾವು ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಸಿ ಪ್ರಾಬ್ಲಮ್, ಡಿ ಪ್ರಾಬ್ಲಮ್, ನೆಕ್ಸ್ಟ್ ಈ ಪ್ರಾಬ್ಲಮ್ ನೀವೇ ಮಾಡಬೇಕಾಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಅಲ್ಲೇ ಸೈಡಲ್ಲಿ ಬರೀಬೇಕು. ಸೊ ಯಾವುದು ಲೈಕ್ ಫ್ರ್ಯಾಕ್ಷನ್, ಯಾವುದು ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಫೈಂಡ್ ಔಟ್ ಮಾಡಿ ಅಲ್ಲೇ ಬರೀಬೇಕಾಗುತ್ತೆ. ನೆಕ್ಸ್ಟ್ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್. ಸೊ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಅಂದರೆ ಅಲ್ಲಿ ಇರೋ ಹೆಡ್ಡಿಂಗಲ್ಲೇ ಮೀನಿಂಗ್ ಇದೆ. ಈಕ್ವಿವೆಲೆಂಟ್ ಅಂದರೆ ಈಕ್ವಲ್, ಈಕ್ವಿವೆಲೆಂಟ್ ಅಂದರೆ ಈಕ್ವಲ್. ಓಕೆ, ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ಈಕ್ವಲ್ ಫ್ರ್ಯಾಕ್ಷನನ್ನು ಬರಿಬೇಕಾಗುತ್ತೆ. ಓಕೆನಾ. ಫಾರ್ ಎಕ್ಸಾಂಪಲ್, ಈಕ್ವಿವೆಲೆಂಟ್, ನೆಕ್ಸ್ಟ್ ಹೆಡ್ಡಿಂಗ್ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್. ಸೊ ಈಗ ಫಿಗರಲ್ಲಿ ತೋರಿಸ್ತೀನಿ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್ ಅಂದರೆ ಏನಂತೇಳಿ. ಸೊ ಇಲ್ಲಿ ಫಿಗರ್ ಇದೆ, ಸರ್ಕಲ್ ಇದೆ, ಹೌದಲ್ವಾ. ಸೊ ಇದನ್ನು 2 ಪಾರ್ಟ್ ಮಾಡಿದ್ದೀನಿ. ಸೇಮ್ ಸರ್ಕಲನ್ನು ಏನು ಮಾಡ್ತೀನಿ, ಸೊ 2 ಪಾರ್ಟ್ ಮಾಡಿ ನೆಕ್ಸ್ಟ್ ಪಾರ್ಟ್ ಮಾಡ್ತೀನಿ, 1 more ಪಾರ್ಟ್ ಮಾಡ್ತೀನಿ. ಸೇಮ್ ಸರ್ಕಲ್ ಇದೆ, 2 ಪಾರ್ಟ್ ಮಾಡಿದ್ದೀನಿ, ಅದನ್ನು ಶೇಡ್ ಮಾಡಿದ್ದೀನಿ, ಹೌದಲ್ವಾ. ಸೊ ಇದನ್ನು ಸಹ ಈ ಪಾರ್ಟನ್ನು ಸೇಮ್ ಪಾರ್ಟನ್ನು ಶೇಡ್ ಮಾಡಿದ್ದೀನಿ. ಓಕೆನಾ. ಸೊ ಮತ್ತು ಸೇಮ್ ಪಾರ್ಟ್. ಸೊ ಇಲ್ಲಿ ಏನು 2 ಪಾರ್ಟ್ ಮಾಡಿದ್ದೀನಿ, 1 ಪಾರ್ಟ್ ಕಲರ್ ಮಾಡಿದ್ದೀನಿ, ಸೇಮ್ ಇದೇ ಶೇಪನ್ನು ಏನು ಮಾಡಿದ್ದೀನಿ, ಸೇಮ್ ಶೇಡ್ ಮಾಡಿದ್ದೀನಿ. ಏನು ಮಾಡಿದ್ದೀನಿ, ಇದನ್ನು 4 ಪಾರ್ಟ್ ಮಾಡಿ 2 ಪಾರ್ಟ್ ಶೇಡ್ ಮಾಡಿದ್ದೀನಿ. ಓಕೆನಾ. ಸೊ ಸೇಮ್ ಫಿಗರ್ ಇದೆ, ಹೌದಲ್ವ. ಫಿಗರ್ ಸೇಮ್ ಇದೆ, ಸೇಮ್ ಫಿಗರನ್ನು 2 ಪಾರ್ಟ್ ಮಾಡಿದ್ದೀನಿ, 1 ಪಾರ್ಟ್ ಶೇಡ್ ಮಾಡಿದ್ದೀನಿ. ಸೇಮ್ ಫಿಗರನ್ನು ಏನು ಮಾಡಿದ್ದೀನಿ, 4 ಪಾರ್ಟ್ ಮಾಡಿ 2 ಪಾರ್ಟ್ ಶೇಡ್ ಮಾಡಿದ್ದೀನಿ, ಹೌದಲ್ವಾ. ಸೊ ಇಲ್ಲಿ ನೋಡಿರಿ, ಇಲ್ಲಿ 1, ಹೌದಲ್ವಾ. ಇಲ್ಲಿ ಏನಿದೆ, 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಹೌದಲ್ವಾ. ಸೊ 1 and 2 ಇದೆ, ಹೌದಲ್ವಾ. ಸೊ ಇಲ್ಲಿರೋದನ್ನು ಇಲ್ಲಿ ಬರ್ಕೊಳ್ತಿದ್ದೀನಿ, ಹೌದಲ್ವಾ. ನ್ಯೂಮರೇಟ್ರಲ್ಲಿ 1 ಇದೆ, ಹೌದಲ್ವಾ. ಸೊ ಇಲ್ಲಿ ಡಿನಾಮಿನೇಟ್ರಲ್ಲಿ 2 ಇದೆ, ಹೌದಲ್ವಾ. ಸೊ ಇಲ್ಲಿ 2 and 4 ಬಂದಿದೆ. ಹೇಗೆ ಸೊ 1ಗೆ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 2 ಬರುತ್ತೆ, 2ಗೆ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ 4 ಬರುತ್ತೆ. ಸೊ 1ಗೆ 2ನ ಮಲ್ಟಿಪ್ಲೈ ಮಾಡಿದಾಗ
2ಗೆ 2ನ ಮಲ್ಟಿಪ್ಲೈ ಮಾಡಿದಾಗ 4 ಬರುತ್ತೆ. ಸೊ 1 2s 2, 2 2s 4. ಸೊ 1/2 ಈಕ್ವಲ್ ಟು 2/4. ಸೊ ಇದನ್ನು ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ಫ್ರ್ಯಾಕ್ಷನ್ನ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ. ಅದೇ ಈಕ್ವಲೆಂಟ್ ಫ್ರ್ಯಾಕ್ಷನ್. ಓಕೆನಾ? ಏನು? ಸೊ ಯಾವುದೇ ಒಂದು ಫ್ರ್ಯಾಕ್ಷನ್ನ ಬೈ ಮಲ್ಟಿಪ್ಲೈಯಿಂಗ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಆಫ್ ಎ ನಂಬರ್ ಬೈ ಸೇಮ್ ನಂಬರ್, ದಟ್ ಟೈಮ್ ವಿ ವಿಲ್ ಗೆಟ್ ದ ಹೈಯರ್ ಆರ್ಡರ್ ಆಫ್ ಎ ಈಕ್ವಲೆಂಟ್ ಫ್ರ್ಯಾಕ್ಷನ್. ಓಕೆ. ಸೊ ಇನ್ನೊಂದೇನಪ್ಪ ಅಂದರೆ, ಸೊ ಇನ್ನೊಂದು ಒನ್ ಮೋರ್ ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ, ಸೊ ಈಗ ಚಾಕ್ಲೇಟ್ ಇದೆ. ಸೊ ಏನು ಮಾಡ್ತಿದ್ದೀನಿ, ಚಾಕ್ಲೇಟನ್ನು ಇಲ್ಲಿ ಎಷ್ಟು ಮಾಡ್ತಿದ್ದೀನಿ, ಚಾಕ್ಲೇಟನ್ನು 3 ಪಾರ್ಟ್ ಮಾಡ್ತಿದ್ದೀನಿ ಈ ಚಾಕ್ಲೇಟನ್ನು. ಓಕೆನಾ? ಸೊ ಇದೂ ಸೇಮ್ ಚಾಕ್ಲೇಟ್ ಇದೆ, ಹೌದಲ್ವಾ? ಸೊ ಇದನ್ನು ಎಷ್ಟು ಪಾರ್ಟ್ ಮಾಡ್ತೀನಿ, ಸೊ 3 ಪಾರ್ಟ್ ಮಾಡಿ ಮತ್ತೆ ಇದರಲ್ಲಿ ಮತ್ತೆ ಎಕ್ಸ್ಟ್ರಾ 2 ಪಾರ್ಟನ್ನು ಮಾಡ್ತೀನಿ, ಹೌದಲ್ವಾ? ಸೊ ಎಷ್ಟು ಪಾರ್ಟ್ ಆಯಿತು, 1 2 3 4 5 6 ಪಾರ್ಟ್. ಈ ಚಾಕ್ಲೇಟಿಂದ ಎಷ್ಟು ಪಾರ್ಟ್ ಆಯಿತು, 1 2 3 ಪಾರ್ಟ್ ಆಗಿದೆ. ಸೊ 2 ಪಾರ್ಟ್ ಏನು ಮಾಡಿದ್ದೀನಿ, ನನ್ನ ಫ್ರೆಂಡ್ಸಿಗೆ ಕೊಟ್ಟಿದ್ದೀನಿ. ಓಕೆನಾ? ಸೇಮ್. ಸೊ ಈ ಚಾಕ್ಲೇಟನ್ನು ಎಷ್ಟು ಪಾರ್ಟ್ ಮಾಡಿದ್ದೀನಿ, 6 ಪಾರ್ಟ್ ಮಾಡಿದ್ದೀನಿ, ಹೌದಲ್ವಾ? ಸೊ ಫ್ರೆಂಡ್ಸಿಗೆ ಎಷ್ಟು ಪಾರ್ಟ್ ಕೊಟ್ಟಿದ್ದೀನಿ, ಸೊ ಇಲ್ಲಿ 2 ಪಾರ್ಟ್ ಕೊಟ್ಟಿದ್ದೀನಿ ಅಂದರೆ ಇದ್ರ ಡಬಲ್ ಎಷ್ಟು, 4 ಪಾರ್ಟ್. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಸೊ ಎಷ್ಟು ಪಾರ್ಟ್ ಮಾಡಿದ್ದೀನಿ, ಟೋಟಲ್ ಪಾರ್ಟು 3 ಮಾಡಿದ್ದೀನಿ, ಟೋಟಲ್ 3 ಪಾರ್ಟ್ ಮಾಡಿದ್ದೀನಿ. ಸೊ 3ನ ಡಬಲ್ ಎಷ್ಟು, ಡಬಲ್ ಪಾರ್ಟ್ ಅಂದರೆ 3ನ ಡಬಲ್ ಅಂದರೆ 6 ಪಾರ್ಟ್ ಮಾಡಿದ್ದೀನಿ. ಸೊ 2 ಪಾರ್ಟ್ ಶೇಡ್ ಮಾಡಿದ್ದೀನಿ, ಹೌದಲ್ವಾ? ಎಷ್ಟು ಪಾರ್ಟ್ ಶೇಡ್ ಮಾಡಿದ್ದೀನಿ, 2 ಪಾರ್ಟ್ ಶೇಡ್ ಮಾಡಿದ್ದೀನಿ. ಅಂದರೆ 2 ಪಾರ್ಟ್ ಫ್ರೆಂಡ್ಸಿಗೆ ಕೊಟ್ಟಿದ್ದೀನಿ ಅಂದರೆ 2ನ ಡಬಲ್ ಎಷ್ಟು, 2ನ ಡಬಲ್ 4 ಪಾರ್ಟ್. ಸೊ 4 ಪಾರ್ಟನ್ನು ಶೇಡ್ ಮಾಡಿದ್ದೀನಿ. ಸೊ ಏನು, 2/3 ಈಸ್ ಈಕ್ವಲ್ ಟು 4/6. ಏನಿಲ್ಲ, ಫಿಗರನ್ನು ನಾವು ಎಷ್ಟು ಪಾರ್ಟ್ ಮಾಡಿರ್ತೀವೋ ಸೇಮ್ ಫಿಗರನ್ನು ಡಬಲ್ ಪಾರ್ಟ್ ಮಾಡಬೇಕು. ಸೊ ಎಷ್ಟು ಪಾರ್ಟ್ ಶೇಡ್ ಮಾಡಿರ್ತೀವೋ ಡಬಲ್ ಪಾರ್ಟನ್ನು ಶೇಡ್ ಮಾಡಬೇಕು. ಸೊ ಅವಾಗಲೇ ತೋರಿಸಿದ್ದೀನಿ ನಾನು ಸರ್ಕಲ್, ಹೌದಲ್ವಾ? ಸೊ 2 ಸರ್ಕಲ್ಸ್ ಇತ್ತು. ಓಕೆನಾ? ಸೊ ಈ ಸರ್ಕಲನ್ನು ಏನು ಮಾಡಿದ್ದೀನಿ, 2 ಪಾರ್ಟ್ ಮಾಡಿದ್ದೀನಿ. 2ನ ಡಬಲ್ ಎಷ್ಟು, 2ನ ಡಬಲ್ ಅಂದರೆ 4 ಆಗುತ್ತೆ. ಸೇಮ್ ಫಿಗರನ್ನು 4 ಪಾರ್ಟ್ ಮಾಡ್ತೀನಿ. ಸೊ 1 ಪಾರ್ಟನ್ನು ಏನು ಮಾಡ್ತೀನಿ, ಶೇಡ್ ಮಾಡ್ತಿದ್ದೀನಿ, ಹೌದಲ್ವಾ? 1 ಪಾರ್ಟನ್ನು ಶೇಡ್ ಮಾಡಿದೆ ಅವಾಗಲೇ. ಸೊ ಹಾಗಾದರೆ 1ನ ಡಬಲ್ ಎಷ್ಟು, 2 ಆಗುತ್ತೆ. ಹಾಗಾದರೆ 2 ಪಾರ್ಟನ್ನು ಇಲ್ಲಿ ಶೇಡ್ ಮಾಡ್ತೀವಿ. ಸೊ ಇದನ್ನೇ ನಾವು ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂತ ಕರೆಯೋದು. ಓಕೆನಾ? ಸೊ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಡಬಲ್ ಪಾರ್ಟ್ ಮಾಡ್ತೀವಿ. ಫಿಗರಲ್ಲಿ ನಾವು ಈ ಥರ ಈಕ್ವಲೆಂಟ್ ಫ್ರ್ಯಾಕ್ಷನ್ಸನ್ನು ತೋರಿಸ್ತೀವಿ. ಸೊ ಇದನ್ನು ಹೇಗೆ ಬರ್ತೀವಿ, 1/2 ಅಂತ ಬರಿತೀವಿ, ಇದನ್ನು 2/4 ಅಂತ ಬರಿ. ಓಕೆನಾ? ಸೊ ಇದ್ರ ರಿಲೇಟೆಡ್ ಎಕ್ಸಸೈಸ್ 7.6 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಸೊ ರೈಟ್ ದ ಫ್ರ್ಯಾಕ್ಷನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಫಿಗರ್ ಆ್ಯಂಡ್ ದೆನ್ ಮ್ಯಾಶ್ ಈಕ್ವಲೆಂಟ್ ಫ್ರ್ಯಾಕ್ಷನ್. ಸೊ ಫಿಗರ್ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಅದಕ್ಕೆ ಫ್ರ್ಯಾಕ್ಷನ್ ಬರಿಬೇಕು, ಬರ್ದು ಏನು ಮಾಡಬೇಕು, ಮ್ಯಾಚ್ ಮಾಡಬೇಕು. ಓಕೆನಾ? ಸೊ ಎಕ್ಸಸೈಸ್ 7.2 ಫಸ್ಟ್ ಒನ್, ಎ ಪ್ರಾಬ್ಲಮ್. ಸೊ ಈ ಥರ ಫಿಗರ್ ಇದೆ, ಹೌದಲ್ವಾ? ಸೊ ಫಸ್ಟ್ ಏನು ಮಾಡಬೇಕು, ಹೆಡ್ಡಿಂಗ್ ಏನು ಕೊಟ್ಟಿದ್ದಾರೆ ನೀಟಾಗಿ ಅರ್ಥ ಮಾಡ್ಕೋಬೇಕು. ರೈಟ್ ಫ್ರ್ಯಾಕ್ಷನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಫಿಗರ್. ಫಿಗರಿಗೆ ಫ್ರ್ಯಾಕ್ಷನ್ ಬರ್ಕೋಬೇಕು. ಈ ಫಿಗರಿಂದ ಎಷ್ಟು ಪಾರ್ಟ್ ಆಗಿದೆ, 2 ಪಾರ್ಟ್ ಆಗಿದೆ. ಡಿನಾಮಿನೇಟರ್ ಬರೀನ 1 ಪಾರ್ಟ್ ಶೇಡ್ ಆಗಿದೆ, ಹೌದಲ್ವಾ? ಈ ಫಿಗರಿಂದ ಎಷ್ಟು ಪಾರ್ಟ್ ಆಗಿದೆ, 1 2 3 ಪಾರ್ಟ್ ಆಗಿದೆ. ಸೊ ಎಷ್ಟು ಪಾರ್ಟ್ ಶೇಡ್ ಆಗಿದೆ, 1 ಪಾರ್ಟ್ ಶೇಡ್ ಆಗಿದೆ. ಸೊ ಹಾಗೆ ಸಿ ಫಿಗರ್ ಇದೆ. ಸೊ ಸಿ ಫಿಗರನ್ನು ಎಷ್ಟು ಪಾರ್ಟ್ ಮಾಡಿದ್ದಾರೆ, ಸೊ 4 ಪಾರ್ಟ್ ಮಾಡಿದ್ದಾರೆ. 4 ಪಾರ್ಟಲ್ಲಿ ಏನು ಮಾಡಿದ್ದಾರೆ, 3 ಪಾರ್ಟ್ ಶೇಡ್ ಮಾಡಿದ್ದಾರೆ. ಸೊ ಡಿ ಫಿಗರ್ ಇದೆ. ಸೊ ಈ ಡಿ ಫಿಗರಲ್ಲಿ ಸರ್ಕಲ್ ಇದೆ, ಹೌದಲ್ವಾ? ಸರ್ಕಲನ್ನು ಎಷ್ಟು ಪಾರ್ಟ್ ಮಾಡಿದ್ದಾರೆ, 4 ಪಾರ್ಟ್ ಮಾಡಿ 1 ಪಾರ್ಟನ್ನು ಶೇಡ್ ಮಾಡಿದ್ದಾರೆ. ಸೊ ಹೌದಲ್ವಾ? ಈ ಥರ ಫ್ರ್ಯಾಕ್ಷನಲ್ಲಿ ಬರೆಯೋಣ. ಸೊ ನೆಕ್ಸ್ಟ್ ಏನು ಮಾಡೋಣ, ಸೊ ಇದ್ರ ರಿಲೇಟೆಡ್ ಏನು ಮಾಡಿದ್ದಾರೆ, ಸೊ ಈಕ್ವಲೆಂಟ್ ಫ್ರ್ಯಾಕ್ಷನ್ಸನ್ನು ಬರೆದಿದ್ದಾರೆ, ಹೌದಲ್ವಾ? ಸೊ ಎಷ್ಟು ಪಾರ್ಟ್ ಆಗಿದೆ ಇಲ್ಲಿ, ಫಸ್ಟ್ ಫಿಗರಲ್ಲಿ 6 ಪಾರ್ಟ್ ಮಾಡಿದ್ದಾರೆ. 1 2 3 4 5 6 2 ಪಾರ್ಟ್ ಶೇಡ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಇದಕ್ಕೆ ಫ್ರ್ಯಾಕ್ಷನ್ ಬರೆಯೋಣ ನಾವು. ಸೊ ಇದಕ್ಕೆ ಫ್ರ್ಯಾಕ್ಷನ್ ಏನು ಬರೆಯೋಣ, ಎಷ್ಟು ಪಾರ್ಟ್ ಆಗಿದೆ, 1 2 3 4 5 6 ಪಾರ್ಟ್ ಆಗಿದೆ. ಸೊ 2 ಪಾರ್ಟ್ ಶೇಡ್ ಮಾಡಿದ್ದಾರೆ, ಹೌದಾ? ನೆಕ್ಸ್ಟು ಸೆಕೆಂಡ್ ಫಿಗರು. ಸೊ ಎಷ್ಟು ಪಾರ್ಟ್ ಇದೆ ಅಲ್ಲಿ, ಸೊ 8 ಪಾರ್ಟ್ ಮಾಡಿದ್ದಾರೆ, ಹೌದಲ್ವಾ?
ಫಿಗರಿಂದ ಎಷ್ಟು ಪಾರ್ಟ್ ಆಗಿದೆ? 8 ಪಾರ್ಟ್ ಆಗಿದೆ. 2 ಪಾರ್ಟನ್ನು ಶೇಡ್ ಮಾಡಿದ್ದಾರೆ. ಸೊ 8ನ್ನು ಡಿನಾಮಿನೇಟರ್ ಬರೆಯೋಣ, 2 ಪಾರ್ಟ್ ಶೇಡ್ ಆಗಿದೆ, ನ್ಯೂಮರೇಟರಲ್ಲಿ ಬರೆಯೋಣ. ಸೊ ನೆಕ್ಸ್ಟ್ ಸೇಮ್ ಅದೇ ಥರ ಫಿಗರ್ ಇದೆ. ಸೊ ಆ ಫಿಗರನ್ನು ಏನು ಮಾಡಿದ್ದಾರೆ? 8 ಪಾರ್ಟ್ ಮಾಡಿದ್ದಾರೆ, ಹೌದಲ್ವಾ? 8 ಪಾರ್ಟ್ ಮಾಡಿ ಎಷ್ಟು ಪಾರ್ಟ್ ಶೇಡ್ ಮಾಡಿದ್ದಾರೆ? 6 ಪಾರ್ಟನ್ನು ಶೇಡ್ ಮಾಡಿದ್ದಾರೆ. 8 ಪಾರ್ಟ್ ಮಾಡಿ 6 ಪಾರ್ಟನ್ನು ಶೇಡ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಸರ್ಕಲ್ ಇದೆ, ಸರ್ಕಲಿಂದ 4 ಪಾರ್ಟ್ ಮಾಡಿದ್ದಾರೆ. ಸೊ 2 ಪಾರ್ಟನ್ನು ಏನು ಮಾಡಿದ್ದಾರೆ? ಶೇಡ್ ಮಾಡಿದ್ದಾರೆ. 4 ಪಾರ್ಟ್ ಮಾಡಿ 2 ಪಾರ್ಟನ್ನು ಶೇಡ್ ಮಾಡಿದ್ದಾರೆ. ಸೊ ಈ ಫ್ರ್ಯಾಕ್ಷನನ್ನು ನೋಡಿ ನಾವು ಮ್ಯಾಚ್ ಮಾಡಬೇಕು. ಸೊ 1/2. ಸೊ ಫಿಗರಿಂದು ಇಲ್ಲಿ ಡಿನಾಮಿನೇಟರ್ ನೋಡ್ರಿ, ಫಿಗರಿಂದು 2 ಪಾರ್ಟ್ ಮಾಡಿದ್ದಾರೆ, 1 ಪಾರ್ಟ್ ಶೇಡ್ ಮಾಡಿದ್ದಾರೆ. ಫಿಗರಿನ್ 2 ಪಾರ್ಟ್ ಮಾಡಿದ್ದಾರೆ ಅಂದರೆ 2ನ ಡಬಲ್ ಎಷ್ಟು? 4 ಆಗುತ್ತೆ, ಹೌದಲ್ವಾ? ಇಲ್ಲಿ 4 ಇದೆ. ನ್ಯೂಮರೇಟರ್ 1 ಪಾರ್ಟ್ ಕಲರ್ ಆಗಿದೆ ಅಂದರೆ 1ನ ಡಬಲ್ ಎಷ್ಟು? 1ನ ಡಬಲ್ 2 ಆಗುತ್ತೆ. ಸೊ ಹಾಗಾದರೆ ಇದಕ್ಕೆ ಈ ಈಕ್ವಲೆಂಟ್ ಫ್ರ್ಯಾಕ್ಷನ್, ಈ ಫ್ರ್ಯಾಕ್ಷನ್ ಈಕ್ವಲ್. ಸೊ ಹಾಗೆ ಫಿಗರಿನ್ಗೆ 3 ಪಾರ್ಟ್ ಮಾಡಿದ್ದಾರೆ. ಇಲ್ಲಿ 3ನ ಡಬಲ್ ಎಷ್ಟು? ಸೊ ಡಿನಾಮಿನೇಟ್ರಲ್ಲಿ ಡಬಲ್ ಆಗಿರಬೇಕು. 3ನ ಡಬಲ್ ಅಂದರೆ ಸೊ 6, ಹೌದಲ್ವಾ? ಸೊ ನ್ಯೂಮರೇಟ್ರಲ್ಲಿ 1 ಇದೆ ಅಂದರೆ 1ನ ಡಬಲ್ ಎಷ್ಟು? 2. ಸೊ 1/3 ಈಕ್ವಲೆಂಟ್ 2/6. ಹಾಗೆ 3/4 ಫಿಗರನ್ನು 4 ಪಾರ್ಟ್ ಮಾಡಿದ್ದಾರೆ, 3 ಪಾರ್ಟ್ ಕಲರ್ ಮಾಡಿದ್ದಾರೆ, ಹೌದಲ್ವಾ? ಡಿನಾಮಿನೇಟ್ರಲ್ಲಿ 4 ಇದೆ ಅಂದರೆ ಸೊ ಇಲ್ಲಿ ಡಿನಾಮಿನೇಟ್ರಲ್ಲಿ ಡಬಲ್ ಆಗಿರಬೇಕು. ಸೊ 4ನ ಡಬಲ್ ಎಷ್ಟು? 4 + 4 8, ಆರ್ 4 2s 8, 4 + 4 8 ಇದೆ, ಹೌದಲ್ವಾ? ಸೊ 3ನ ಡಬಲ್ ಎಷ್ಟು? 6. ಹಾಗಾದರೆ ಇದಕ್ಕೆ ಈ ಫ್ರ್ಯಾಕ್ಷನ್ ಈಕ್ವಲ್ ಆಗುತ್ತೆ. ನೆಕ್ಸ್ಟು 1/4, ಓಕೆನಾ? 1/4. ಸೊ ಫಿಗರ್ 4 ಪಾರ್ಟ್ ಆಗಿದೆ, 1 ಪಾರ್ಟ್ ಏನು ಮಾಡಿದ್ದಾರೆ? ಸೊ ಕಲರ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಸೊ 1/4, ಓಕೆನಾ? ಸೊ ಫಿಗರ್ 4 ಪಾರ್ಟ್ ಆಗಿದೆ, ಇಲ್ಲೂ ಫಿಗರ್ 4 ಪಾರ್ಟ್ ಆಗಿದೆ, ಹೌದಲ್ವಾ? ಸೊ ಬಟ್ ಏನಾಗಿದೆ ಇಲ್ಲಿ? ಸೊ ಇಲ್ಲಿ ಫಿಗರ್ 4 ಪಾರ್ಟ್ ಆಗಿದೆ, ಫಿಗರ್ಗೆ 1 ಪಾರ್ಟ್ ಶೇಡ್ ಮಾಡಿದ್ದಾರೆ, ಹೌದಲ್ವಾ? ಸೊ ಡಿನಾಮಿನೇಟ್ರು 4 ಇದೆ, 4ನ ಡಬಲ್ ಎಷ್ಟು? 4ನ ಡಬಲ್ ಅಂದರೆ 8. ಸೊ ಇಲ್ಲಿ ನ್ಯೂಮರೇಟರ್ 1 ಅಂದರೆ 1ನ ಡಬಲ್ 2, ಹೌದಲ್ವಾ? ಈ ಫ್ರ್ಯಾಕ್ಷನ್ ಇದಕ್ಕೆ ಈಕ್ವಲ್, ಓಕೆನಾ? ಸೊ ಇಲ್ಲಿ 2 ಫಿಗರನ್ನು ನೋಡಿ ಕನ್ಫ್ಯೂಷನ್ ಆಗಬಾರ್ದು, ಓಕೆನಾ? ಸೊ ಇಲ್ಲಿ ಫಿಗರು 4 ಪಾರ್ಟ್ ಆಗಿದೆ, ಇಲ್ಲೂ ಫಿಗರ್ 4 ಪಾರ್ಟ್ ಆಗಿದೆ, ಬಟ್ 1 ಪಾರ್ಟ್ ಶೇಡ್ ಆಗಿದೆ, ಇಲ್ಲಿ 2 ಪಾರ್ಟ್ ಶೇಡ್ ಆಗಿದೆ, ಹೌದಲ್ವಾ? ಸೊ ಈ 1 ಪಾರ್ಟ್ ಶೇಡ್ ಆಗಿದೆ ಅಂದರೆ 1ನ ಡಬಲ್ 2 ಕರೆಕ್ಟ್ ಇದೆ, ಬಟ್ ಇಲ್ಲಿ 4ನ ಡಬಲ್ ಎಷ್ಟಾಗಬೇಕು? 8. ಸೊ ಇದು ಮ್ಯಾಚ್ ಆಗುತ್ತೆ. ಇಲ್ಲಿ ಸೇಮ್ ಡಿನಾಮಿನೇಟ್ರು ಇಲ್ಲಿ ಸೇಮ್ ಇದೆ, ಬಟ್ ಇದು ಮ್ಯಾಚ್ ಆಗಲ್ಲ, ಓಕೆನಾ? ಸೊ ಈ ಥರ ಈಕ್ವಲೆಂಟ್ ಫ್ರ್ಯಾಕ್ಷನ್ಸನ್ನು ಏನು ಮಾಡಬೇಕು? ಫೈಂಡ್ ಔಟ್ ಮಾಡಬೇಕು. ಏನಿಲ್ಲ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರನ್ನು ನಂಬರ್ ಎಷ್ಟಿರುತ್ತೆ ಅದನ್ನು ಡಬಲ್ ಮಾಡಬೇಕು. ಡಬಲ್ ಮಾಡಿ ಸೊ ಯಾವ ನಂಬರ್ ಮ್ಯಾಚ್ ಆಗುತ್ತೆ, ಯಾವ ಫ್ರ್ಯಾಕ್ಷನ್ ಮ್ಯಾಚ್ ಆಗುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕು, ಓಕೆನಾ? ನೆಕ್ಸ್ಟು ವರ್ಡ್ ಪ್ರಾಬ್ಲಮ್. ಸೊ ವರ್ಡ್ ಪ್ರಾಬ್ಲಮ್ ಏನಿದೆ? ಫಿಗರ್ ಕೊಟ್ಟಿದ್ದಾರೆ, ಹೌದಲ್ವಾ? ಏನು? ಅಲ್ಲಿ ಗ್ಲಾಸಸ್ ಕೊಟ್ಟಿದ್ದಾರೆ. ಸೊ ಕ್ವಶನ್ ಏನು? 1/3 ಆಫ್ ದ ಗ್ಲಾಸಸ್ ಬ್ರೋಕ್, ಹೌ ಮೆನಿ ಬ್ರೋಕ್? ವರ್ಡ್ ಪ್ರಾಬ್ಲಮ್. ಫಸ್ಟ್ ಒನ್, 1/3 ಆಫ್ ದ ಗ್ಲಾಸಸ್ ಬ್ರೋಕ್, ಹೌ ಮೆನಿ ಬ್ರೋಕ್? ಓಕೆನಾ? ಸೊ ಗ್ಲಾಸಸ್ ಇದೆ. ಸೊ ಎಷ್ಟು ಗ್ಲಾಸಸ್ ಇದೆ ಅದನ್ನು ನಾವು ಏನು ಮಾಡಬೇಕು? ಕೌಂಟ್ ಮಾಡಬೇಕು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 144 ನೋಡ್ತಿದ್ದೀರಾ ನೀವು. ಗ್ಲಾಸಸ್ ಇದೆ, ಹೌದಲ್ವಾ? ಸೊ 24 ಗ್ಲಾಸಸ್ ಇದೆ. ಸೊ ಒಂದು ಲೈನಲ್ಲಿ 8 ಗ್ಲಾಸಸ್ ಇದೆ. ಎಷ್ಟು ಗ್ಲಾಸಸ್ ಇದೆ? 24 ಗ್ಲಾಸಸ್ ಇದೆ, ಹೌದಲ್ವಾ? ಸೊ ಏನು? 1/3 ಅಂದರೆ 1/3. ಸೊಲ್ಯೂಷನ್ ಆನ್ಸರು 1/3. 1/3 ಅಂದರೆ 1/3 ಆಫ್ ಎಷ್ಟು ಗ್ಲಾಸಸ್ ಇದೆ ಅಲ್ಲಿ? ಗ್ಲಾಸಸ್ಸನ್ನು ನೀವು ಕೌಂಟ್ ಮಾಡ್ಕೋಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಗ್ಲಾಸಸ್ ಇದೆ ಪೇಜ್ ನಂಬರ್ 141ನಲ್ಲಿ, ಹೌದಲ್ವಾ? ಸೊ 24 ಗ್ಲಾಸಸ್ ಇದೆ. ಸೊ ಈ 24 ಗ್ಲಾಸಸ್ಸಲ್ಲಿ 1/3 ಆಫ್ ಗ್ಲಾಸಸ್ ಬ್ರೋಕ್ ಆಗಿದೆ, ಸೊ ಪೀಸ್ ಆಗಿದೆ, ಓಕೆನಾ? ಡ್ಯಾಮೇಜ್ ಆಗಿದೆ, ಹೌದಲ್ವಾ? ಸೊ ಹಾಗಾದ್ರೆ ಎಷ್ಟು ಗ್ಲಾಸಸ್ ಡ್ಯಾಮೇಜ್ ಆಗಿದೆ? ಈ ಸ್ಟೆಪ್ ನಿಮಗೆ ಗೊತ್ತೇ ಇದೆ. 24 / 3, ಹೌದಲ್ವಾ? 3ಇಂದ 24ಅನ್ನು ಡಿವೈಡ್ ಮಾಡೋಣ. 3 8s 24, ಹೌದಲ್ವಾ? ಸೊ 8 ಗ್ಲಾಸಸ್ ಏನಾಗಿದೆ? ಬ್ರೋಕ್ ಆಗಿದೆ, ಹೌದಲ್ವಾ? ಓಕೆನಾ? ಸೊ ನೀವು ಫಿಗರಲ್ಲಿ ನೋಡಿ ಕೌಂಟ್ ಮಾಡಿರಿ ಎಷ್ಟು ಗ್ಲಾಸಸ್ ಬ್ರೋಕ್ ಆಗಿದೆ. ಕರೆಕ್ಟು 8 ಗ್ಲಾಸಸ್ ಬ್ರೋಕ್ ಆಗಿದೆ, ಓಕೆನಾ? ಸೆಕೆಂಡ್ ಒನ್, ಪೂಜಾ 8 1/4 ಆಫ್
ದಿ ಬಿಸ್ಕೆಟ್ಸ್. ಹೌ ಮೆನಿ ಡಿಡ್ ಶಿ ಈಟ್. ಸೊ ಬಿಸ್ಕೆಟ್ಸ್ ಎಲ್ಲಿ ಎಷ್ಟಿದೆ, ಬಿಸ್ಕೆಟ್ಸ್ ಕೌಂಟ್ ಮಾಡಿದರೆ 12 ಬಿಸ್ಕೆಟ್ಸ್ ಇದೆ, ಹೌದಲ್ವಾ. ಪೂಜಾ ಏಟ್ 1/4 ಅಂದರೆ ಸೊ 1/4 ಆಫ್ ಬಿಸ್ಕೆಟ್ಸ್ ಎಲ್ಲಿ ಎಷ್ಟಿದೆ 12 ಇದೆ. ನಾವು ಕೌಂಟ್ ಮಾಡ್ಕೋಬೇಕು ಫಿಗರ್ ನೋಡಿ, ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ಪು 12 ಡಿವೈಡೆಡ್ ಬೈ 4. ಇಲ್ಲಿರೋ 12 ಬರೆಯೋಣ, ಡಿವೈಡೆಡ್ ಬೈ ಸೈನ್ ಬರ್ದು ಡಿನಾಮಿನೇಟ್ರಲ್ಲಿ 4 ಇದೆ, 4 ಬರೆಯೋಣ. ಸೊ 4ಇಂದ 12 ಡಿವೈಡ್ ಮಾಡಿದ್ರೆ 4 3s 12. ಹಾಗಾದರೆ ಪೂಜಾ ಎಷ್ಟು ಬಿಸ್ಕೆಟ್ ತಿಂದಿದ್ದಾಳೆ, 3 ಬಿಸ್ಕೆಟ್ಸನ್ನು ತಿಂದಿದ್ದಾಳೆ. ಓಕೆನಾ. ಸೊ ಈ ಥರ ಫಿಗರ್ ನೋಡಿ ಫೈಂಡ್ ಔಟ್ ಮಾಡಬೇಕು. ಸೊ ಚಾಪ್ಟರ್ ಡ್ರಿಲ್ ಪ್ರಾಬ್ಲಮ್ಸ್ ಈಸಿ ಇದೆ, ಸೊ ನೀವೇ ಮಾಡಬೇಕಾಗುತ್ತೆ, ಟೆಕ್ಸ್ಟ್ ಬುಕ್ಕಲ್ಲೇ ಮಾಡಿರಿ, ಸ್ಪೇಸ್ ಇದೆ ಅಲ್ಲಿ. ಓಕೆನಾ. ಸೊ ಇವತ್ತಿಗೆ ಫ್ರ್ಯಾಕ್ಷನ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.